ಹಾಯ್, ಇವತ್ತಿಂದ ರೋಶ್ನಿಯ ಯೂಟ್ಯೂಬಲ್ಲಿ ನೀವು ವ್ಲಾಗನ್ನು ನೋಡ್ಲಿಕ್ಕಿದ್ದೀರಾ. ಸೊ ಇವತ್ತಿನ ವ್ಲಾಗ್ ನಾವು ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ಇದು ಫಸ್ಟ್ ವ್ಲಾಗ್ ನಮ್ಮದು. ಸೊ ಇವತ್ತಿನ ಫಸ್ಟ್ ಎಪಿಸೋಡಲ್ಲಿ ರೋಶ್ನಿ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಅವರು ಶೂಟ್ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ನಿಮ್ಮ ಮನೆ ನಿಮ್ಮ ಅಡುಗೆ ಅಂತ ಹೇಳುವಂಥ ಒಂದು ಚಾನೆಲ್ ಅವರು. ಸೊ ರೋಶ್ನಿ, ನಾನು ಮತ್ತು ನಮ್ಮ ಮಲ್ಲಮ್ಮ ಅವರು ರೆಸಿಪಿಯನ್ನು ಮಾಡ್ತೇವೆ. ಎಲ್ಲಮ್ಮ ಮಲ್ಲಮ್ಮ ಎರಡು ಒಂದಲ್ಲ. ಹಾಂ, ಅವರಿಗೆ ಓಕೆ ಅಂದರೆ ಎಲ್ಲರಿಗೆ ಸಹ ಓಕೆ. ಓಕೆ, ಸೊ ನಾನು ಚಿಕನ್ ಪುಳಿ ಮುಂಚೆ ಮಾಡ್ಲಿಕ್ಕಿದ್ದೇನೆ. ರೋಶ್ನಿ ಏನು ಮಾಡ್ತೀರಾ? ನಾನು ಅಕ್ಕಿ ಲಡ್ಡು, ಗೆಸ್ಟ್ ಬಂದ್ರೆ ಸ್ವೀಟ್ಸ್ ಕೊಡ್ಬೇಕಲ್ಲ, ಹಾಗಾಗಿ ಅಕ್ಕಿ ಲಾಡು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ, ಅವ್ರು ಬಂದ ಮೇಲೆ ಕ್ವಿಕ್ ಆಗಿ ಸ್ಟಾರ್ಟ್ ಆಗ್ತದೆ. ಸೊ ಇವತ್ತು ನಾವು ವ್ಲಾಗನ್ನು ಶುರು ಮಾಡಿದ್ದೇವೆ, ಫಸ್ಟ್ ವ್ಲಾಗ್ ಯೂಟ್ಯೂಬಲ್ಲಿ. ಸೊ ರೋಶ್ನಿ ಅವ್ರು ಏನಾದರೂ ಹೇಳ್ತೀರಾ ನಿಮ್ಮ ವ್ಲಾಗ್ಗೆ? ಬನ್ನಿ, ವೇದಿಕೆಗೆ ಬಂದು ನೀವು ಒಂದೆರಡು ಮಾತುಗಳನ್ನು ಆಡಬೇಕು. ಆಕ್ಚುಲಿ ನನಗೆ ಅಡುಗೆ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ. ನಾನು ಕಿಚನ್ಗೆ ಹೋಗ್ತಿರ್ಲಿಲ್ಲ, ಏನು ಮಾಡ್ತಾನೆ ಇರಲಿಲ್ಲ, ಪಾತ್ರೆ ಕೂಡ ಉಳಿಸ್ತಿರ್ಲಿಲ್ಲ, ಅಡುಗೆ ಏನು ಗೊತ್ತಿರ್ಲಿಲ್ಲ. ಆದ್ರೆ ಈ ಕೆಲರಿಗೆ ಬಂದ್ಬಿಟ್ಟು ಎಲ್ಲ ಅಡುಗೆನೂ ಗೊತ್ತಾಯ್ತು, ಗೊತ್ತಾಯ್ತು ಮನೆ ಕೆಲಸ ಹೇಗೆ ಮಾಡುದು ಅಂತ. ಹಾಗೆ ನನ್ನ ಅಡುಗೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದು, ನಿಮ್ಮನೆ ಅಡುಗೆ ಅವ್ರು ಬಂದು ಕಾಲ್ ಮಾಡಿದ್ರು, ನಿಮ್ಮ ಅಡುಗೆ ಮಾಡೋದು ವಿಡಿಯೋ ತೆಗೆಯುವುದಾ ನಿಮ್ಮನೆ ಅಂತ. ಸರಿ ಬನ್ನಿ ಅಂತ ಹೇಳಿದ್ದೀನಿ. ಹಾಗೆ ಇವತ್ತು ಹೇಗಾಗುತ್ತೆ ಗೊತ್ತಿಲ್ಲ, ನೋಡೋಣ. ಅಕ್ಕಿ ಲಾಡುನ ಮಾಡಿಕೊಡ್ತೀನಿ, ತೋರಿಸ್ತೀನಿ ಮಾಡಿ. ವಿ ಆಲ್ ಆರ್ ವೈಟಿಂಗ್ ಫಾರ್. ಮಾಡಿದ್ರು ಲಾಸ್ಟ್ 2 weeks ago ಮಾಡಿ. ಸೊ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಹೇಳಿ ಅವರು ಲೊಕೇಶನ್ ಕಳಿಸಿದ್ದಾರೆ, ಲೈವ್ ಲೊಕೇಶನ್. ಸೊ ರೋಶ್ನಿ ಅವರು ಕಾಫಿ ಮಾಡ್ತಾ ಇದ್ದಾರೆ. ಸೊ ಗೆಸ್ಟಿಗೆ ಅಂತ ಹೇಳಿ ಕಾಫಿ ಪ್ರಿಪೇರ್ ಆಗ್ತಾ ಇದೆ ಇಲ್ಲಿ. ಇರಗಿತ್ತೆ ಇವ್ರು KSRTC ಬಸ್ ಪೋಪರಾ ದಯಗ್ ಮಗಲ್ ನೆಪ್ಪಲ KSRTC ಪೋಂಡ ಧರ್ಮಗ ಪುಂಡತೆ ಅತ್ತೆ ಜನಕಲ್ ಪನ್ವೇರ ಮಗಲ್ ತುಂಡ ಈತೀತ್ ದುಡ್ಡು ಖರ್ಚು ಮಲ್ಪೋಲ್ ಪಾಶ್ ತೋಜವಲ್ಲ ಅಪ್ಪೆ ತುಂಡ KSRTC ಪೋಪೆರ ಮಗಲೆಗ ಅಪ್ಪೆಗೆ ತೂವರೆಗ ಪೂಜ ಅಂದ ಪನ್ವೇರ್ ಮಗ ಈರು ಉಡುಪಿದಾರ ನಿಖುಲು ಹಾಲು ಉಡುಪಿದ್ದಾರೆ ಯಾರು ಅಕ್ಕ ನಿಮ್ಮ ಮೇಡಮ್ ಅಲ್ಲಿ ರೆಡಿ ಆಗ್ತಾ ಇದ್ದಾರಲ್ಲ, ನಿಮಗೆ ಹೇಗೆ ಅನಿಸ್ತದೆ? ಮಾಡಿ ಮಾಡೋರು ಮಾತಾಡ್ತಾರೆ, ಹೇಗೆ ಮಾತಾಡ್ತೀವಿ? ನನ್ನ ಗಂಡನ ಆಫೀಸಲ್ಲಿ ತಗೊಂಡೋಗಿ ವೈರಸ್ ಆಗ್ತೀವಿ. ಅಕ್ಕ ಈಚೆ ಬನ್ನಿ. ಅದು ಮಧ್ಯದಲ್ಲಿ ಅವ್ರು ಬಂದ್ರೆ ನೀವು ಅದು ಕಟ್ ಮಾಡ್ಬೋದಲ್ಲ, ಬಂದ್ರೆ ಏನಾದ್ರು ಬೇಕು ಅನ್ನೋದು. ಮತ್ತೆ ಬೆಲ್ಲ ಮತ್ತೆ ತೆಂಗಿನಕಾಯಿ, ಇಷ್ಟೇ 3 ಐಟಮ್ ಸಮ ಪ್ರಮಾಣ ಬೇಕು. ಬೆಲ್ಲ ಮತ್ತೆ ತೆಂಗಿನಕಾಯಿ ಅರ್ಧ ಇದು ತಗೊಂಡ್ರೆ ಅರ್ಧ ಆಯ್ತು. ಎಷ್ಟು ಬಂದಿದ್ದಾರೆ ಟೇಸ್ಟ್ ಮಾಡಿ ಅಂತ. ಹೀಗೆ ಕೊಡುದಾ ಅಲ್ಲೂ ಕೊಡುದಾ? ಎಲ್ಲಿಗೆ ತರೆಗೆ ಮಾತ್ರ ಸೊ ಮತ್ತೆ ಈಗ ಅಕ್ಕಿ ಲಾಡು ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಗೆ ಆಗಿದೆ. ಸಿಂಪಲ್ ಆಗಿ 3 ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಒಂದು 15 ನಿಮಿಷ, ಅಂತ 15 ನಿಮಿಷದಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. 5 ನಿಮಿಷ 15 ನಿಮಿಷದಲ್ಲಿ ಮಾಡಿದಂತ ಒಂದು ಅಕ್ಕಿ ಲಾಡು ಟೇಸ್ಟ್ ಆಗಿದೆ ಅಂತ ನೋಡ್ತೇನೆ. ಸೂಪರ್, ಒಳ್ಳೆ ನಿಜವಾಗಿ ಒಳ್ಳೆ. ಇವರು ಹೇಳಿದ್ರು ಒಳ್ಳೆ ಇಲ್ಲದಿದ್ರೆ ಒಳ್ಳೆ ಇದೆ ಅಂತ ಹೇಳು, ಅದು ರಿಯಲ್ ಹೇಳ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವೊಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನೋಡಿ. ಮತ್ತೆ ಇವರಿಗೊಂದು ಥ್ಯಾಂಕ್ಸ್ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ. ಓಕೆ, ಸೂಪರ್, ಒಳ್ಳೆ ಒಳ್ಳೆ. ಸೊ ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮ ಇದರಲ್ಲಿ ಅಕ್ಕಿ ಲಾಡು ಮಾಡಿದ್ರು. ಈ ನಿಕ್ಸ್ ಮಸಾಲ ಎಲ್ಲ ಲೋಕಲ್ ಸ್ಟೋರ್ಗಳಲ್ಲಿ ನಿಮಗೆ ಸಿಗ್ತದೆ. ಹಾಗೂ ಸ್ವಯಂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್, ಇವರು ಬಿಲ್ಡಿಂಗ್ ವರ್ಕ್ಸ್ ಮತ್ತು ಇಂಟೀರಿಯರ್ ವರ್ಕ್. ಚಿಕನ್ ಪುಳಿ ಮುಂಚೆ ಮಾಡಲಿಕ್ಕೆ ಕೆಲವು ಸಾಮಗ್ರಿಗಳನ್ನೆಲ್ಲ ತೆಗೆದಿದ್ದಾರೆ. ಏನೆಲ್ಲ ಸಾಮಗ್ರಿ ಬೇಕು ಮತ್ತೆ ಹೇಗೆ ಮಾಡೋದೆಲ್ಲ ಕೇಳು. ಎಕ್ಸ್ಪ್ಲೇನ್ ಮಾಡ್ತೀರಾ? ಬೇಸಿಕಲಿ ನಾನೀಗ 1/2 kg ಚಿಕನ್ ಅನ್ನು ತಗೊಂಡಿದ್ದೇನೆ. ಸೊ ಹಾಗಾಗಿ ಮೆಣಸು ಮತ್ತೆ ಕರಿಮೆಣಸು, ಟೊಮ್ಯಾಟೊ,
ಇನ್ನು ಸ್ಟಾರ್ಟ್ ಮಾಡುವ. ಎಸ್ ಬೈ ಬಾಯ್. ಇಲ್ಲ ವ್ಲಾಗ್ ಲೈಟ್ ಮಾಡಲಿ. ಲೈಟ್ ಔಟ್. ಅವ್ನು ಲೈಟ್ ಉಂಟು ಸ್ವಿಚ್ ಉಂಟು. ಎಸ್ ಬೈ. ನನ್ನ ಮಸ್ತ್ ಎಪಿಸೋಡ್ ಮಾತ್ರ ನಿಂತು ಬೋರ್ಡ್. ಥ್ಯಾಂಕ್ ಯು. ಎಸ್ ಬೈ ಬೈ ಬೈ. ಸೊ ಫೈನಲಿ ನಮ್ಮ ಇವತ್ತಿನ ವ್ಲಾಗಲ್ಲಿ ಬಂದರು ಇವರು. ಅಕ್ಕಿಯ ಲಾಡು ಮಾಡಿದ್ರು, ನಾನು ಚಿಕನ್ ಪುಳಿ ಮುಚ್ಚಿ ಮಾಡಿದೆ. ಸೊ ಅವರು ಬಂದು ಹೋದರು, ಶೂಟ್ ಹಿಂಗೆ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಸಿಗುವ ಹೊಸ ಹೊಸ ರೆಸಿಪಿ ಜೊತೆಗೆ. ರೆಸಿಪಿ ಅಂತಲ್ಲ, ಬೇರೆ ಸಹ ಇರ್ತದೆ. ಹೌದು, ಮರ್ಲು ಕಟ್ಟುದೆಲ್ಲ ಇರ್ತದೆ. ಸೊ ಪ್ಲೀಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.